ಸಮಯಕ್ಕೆ ಸರಿಯಾಗಿ ಕರ್ಕೊಂಡು ಬಂದಿರೋದ್ರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತುಂಬಾ ರಕ್ತ ಹೋಗಿರೋದ್ರಿಂದ ಇನ್ನೂ ಸೀರಿಯಸ್ ಆಗೇ ಇದ್ದಾರೆ. ಜಾಸ್ತಿ ರಕ್ತ ಕೊಡ್ಬೇಕಾಗುತ್ತೆ. ನಾನ್ ಕೊಡ್ತೀನಿ ಡಾಕ್ಟ್ರೆ. ನಾನ್ ಕೊಡ್ತೀನಿ. ಹಾಗೆಲ್ಲ ಎಲ್ಲರ ರಕ್ತ ಹೊಂದಲ್ಲಮ್ಮ. ಯಾರ ರಕ್ತ ಹೊಂದತ್ತೋ ಅವ್ರು ಮಾತ್ರ ಕೊಡ್ಬೇಕು. ಡಾಕ್ಟರ್, ಇವರೆಲ್ಲರೂ ಬ್ಲಡ್ ಗ್ರೂಪ್ ಚೆಕ್ ಮಾಡಿ. ಹೋಗಿ, ಬೇಗ ಹೋಗಮ್ಮ, ಬೇಗ ಹೋಗಿ. ತಂದೆಯಾಗಿರೋ ನಿಮ್ ರಕ್ತ ಮಾತ್ರ ನಿಮ್ ಮಕ್ಳು ಸೂಟ್ ಆಗುತ್ತೆ. ಆದ್ರೆ ಅಷ್ಟೊಂದ್ ರಕ್ತ ನಿಮ್ಮೊಬ್ರಿಂದಾನೇ ತಗೊಳಕ್ಕಾಗಲ್ಲ. ಪರವಾಗಿಲ್ಲ ಡಾಕ್ಟರ್, ನನ್ನ ದೇಹದಲ್ಲಿ ಹರಿತಿರೋ ಕೊನೆ ತೊಟ್ಟು ರಕ್ತನೂ ಬಿಡದೆ ತಗೊಳ್ಳಿ. ನನಗೆ ನನ್ನ ಮಕ್ಕಳು ಹೊಡೆದ್ರೆ ಸಾಕು. ಡಾಕ್ಟರ್ ಪದ್ಮಾ, ಇವನ್ ಕರ್ಕೊಂಡೋಗಿ ಡಿಕ್ಲರೇಷನ್ ಫಾರ್ಮ್ಗೆ ಸೈನ್ ಹಾಕ್ಸಿ. ಸರಿ, ಬನ್ನಿ. ಡಾಕ್ಟ್ರೆ, ಅದೇನು ಡಿಕ್ಲರೇಷನ್ ಅಂದ್ರಲ್ಲ, ಹಾಗಂದ್ರೆ ಏನು? ನಿಮ್ ಮಕ್ಳಿಬ್ರಿಗೂ ನಿಮ್ ಯಜಮಾನ್ರೇ ರಕ್ತ ಕೊಡ್ಬೇಕಾಗಿದ್ಯಮ್ಮ. ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ತಾವೇ ಜವಾಬ್ದಾರಿಯಿಂದ ಸೈನ್ ಮಾಡ್ಕೊಡ್ಬೇಕು. ಅದಕ್ಕೆ ಡಿಕ್ಲರೇಷನ್ ಅಂತ ಹೇಳೋದು. ಪಾರ್ವತಿ, ಯಾಕಮ್ಮ? ಅತ್ತೆ, ನನ್ಗೆ ಯಾಕೋ ಭಯವಾಗ್ತಿದೆ. ಅವ್ರಿಗೆ ಏನಾದ್ರು... ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ? ಏನೂ ಆಗೋಲ್ಲಮ್ಮ, ಏನೂ ಆಗೋಲ್ಲ, ಹೆದರ್ಕೋಬೇಡ. ದೊರೆ ಹೇಗೆ ಪ್ರಜೆಗಳಿಗೋಸ್ಕರನೇ ಬದುಕಿರ್ತಾನೋ ಹಾಗೆ ನಮ್ಮ ದೊರೆ ನಮಗೋಸ್ಕರ, ನಮ್ಮ ಮನೆಗೋಸ್ಕರ ಖಂಡಿತ ಬದುಕ್ತಾನೆ. ಪಾರ್ವತಿ, ನೀನ್ ತಾಳಿ ಗಟ್ಟಿಯಾಗಿದೆಯಮ್ಮ. ತಂದೆ ತಾಯಿಗಳನ್ನ ಕಾಲಿನಿಂದ ಒದ್ದು ಮನೆ ಬಿಟ್ಟು ಹೋದ ಮಕ್ಕಳ ಮೇಲೆ ಆ ಶಿವುಗೆ ಇದ್ದಕ್ಕಿದ್ದ ಹಾಗೆ ಪ್ರೀತಿ ಪ್ರವಾಹವಾಗಿ ಹರಿತಾ ಇದೆಯೋ? ಹರಿಲಿ ಹರಿಲಿ, ಆ ಪ್ರವಾಹ ಪ್ರಳಯವಾಗಿ ಅವನ ವಂಶ ಪಾತಾಳ ಸೇರ್ಬೇಕು. ಡಾಕ್ಟ್ರೆ, ಅವ್ರು ಹೇಗಿದ್ದಾರೆ? ಮಕ್ಕಳು ಹೇಗಿದ್ದಾರೆ? ಈಗ ತಾನೇ ಅಟೆಂಡ್ ಮಾಡ್ಬಿಟ್ಟು ಬಂದಿದ್ದೀನಿ. ಇನ್ನು 2-3 ಗಂಟೆ ಆಗುತ್ತೆ. ನಾವು ಹೋಗಿ ನೋಡ್ಬೋದಾ? ಇಷ್ಟೊಂದು ಆತರ ಬಿಟ್ರೆ ಹೇಗೆ? ದಯವಿಟ್ಟು ಅಲ್ಲಿ ಕೂತ್ಕೊಳ್ಳಿ, ನಾನು ಕರಿತೀನಿ, ಪ್ಲೀಸ್. ಏನಮ್ಮ? ಅವ್ರು ಹೇಗಿದ್ದಾರೋ ಒಂದ್ಸಲ ನೋಡ್ಕೊಂಬರೋಣ ಬಾ. ಅಲ್ಲೋಡಿ,
ಮೈ ಗಾಡ್. ಡಾಕ್ಟ್ರೆ, ಇದು ಹೇಗಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಮಕ್ಕಳ ದೇಹಕ್ಕೆ ಒಂದು ತೊಟ್ಟು ರಕ್ತ ಹೋಗಿಲ್ಲ. ತುಂಬಾ ಸೀರಿಯಸ್ ಕಂಡೀಷನ್ ಇದ್ದಾರೆ. 1 ಗಂಟೆ ಒಳಗಾಗಿ ಸಿಟಿಗೆ ಹೋಗಿ ಬ್ಲಡ್ ಬ್ಯಾಂಕ್ ನಿಂದ 2 ಬಾಟಲ್ ರಕ್ತ ತರದೆ ಹೋದ್ರೆ 3 ಜನಕ್ಕೂ ಆಪತ್ತು. ಏನ್ ಮಾಡೋದು? ಯಾರ್ ಬ್ಲಡ್ ತರ್ತಾರೆ? ಡಾಕ್ಟರ್, ಅಯ್ಯೋ, ನಾನು ಹೋಗ್ತಾ ಇರ್ತೀನಿ. ನೀವಾ? ನೋ, ಈ ಕಂಡೀಷನ್ ಅಲ್ಲಿ ನೀವು ಸ್ವಲ್ಪನೂ ಸ್ಟ್ರೈನ್ ಮಾಡ್ಕೋಬಾರ್ದು. ಹೋಗಿ ಮಲ್ಕೊಳ್ಳಿ. ನನ್ಗೇನಾದ್ರೂ ಪರವಾಗಿಲ್ಲ. ನನ್ನ ಮಕ್ಕಳು ಉಳಿಬೇಕು. ಪಾರ್ವತಿ, ನಾನು ತರ್ತೀನಿ. ಶಿವು, ನಾನು ಬರ್ತೀನಿ ಇರೋ. ಅಮ್ಮ, ನೀನ್ ಯಾಕಮ್ಮ ಬರ್ತಿದ್ಯಾ? ಶಿವು, ನೀನ್ ಯಾಕಪ್ಪ ಹೋಗ್ತಾ ಇದೀಯಾ? ನಿನ್ ಮಕ್ಕಳನ್ನ ಉಳಿಸ್ಕೊಳುತ್ತಾನೆ. ಹಾಗೆ ನನ್ ಮಗನ್ನ ಕಾಪಾಡೋಕೆ ನಾನ್ ಬರ್ಬಾರ್ದೇನೋ? ಹಾಗನ್ಬೇಡಪ್ಪ. ನಡಿ, ಬೇಗ ಹೋಗೋಣ. ಹಾ. ಶಿವು, ತಗೋಪ್ಪ. ಬೇಡಮ್ಮ. ಶಿವು, ನೀನು ಊರಿಗೆ ದೊಡ್ಡ ಮನುಷ್ಯನಾಗಿರ್ಬೋದು. ನನಗಿನ್ನು ಚಿಕ್ಕ ಮಗು ಕಣು. ಸುಸ್ತಾಗುತ್ತೆ. ತಗೋಪ್ಪ. ಕುಡಿ. ಹಾವಿನ ದ್ವೇಷ 12 ವರ್ಷ ಅಂತೆ. ಏ ರುದ್ರಯ್ಯನ ದ್ವೇಷ, ನೀನು ರುದ್ರ ಭೂಮಿಗೆ ಹೋಗೋ ತನಕ. ಮಕ್ಕಳು ನಿನ್ನನ್ನು ದೂರ ಮಾಡಿದ್ರು, ಮಕ್ಕಳ ವ್ಯಾಮೋಹದಿಂದ ನೀನು ದೂರ ಆಗ್ಲಿಲ್ಲಲ್ಲ. ನನ್ನ ದೇಹದಲ್ಲಿ ಕೊನೆ ತೊಟ್ಟು ರಕ್ತ ಇರೋವರೆಗೂ ಅದು ದೂರ ಆಗಲ್ಲ. ನೋಡು, ಒಳ್ಳೆ ಮಾತಿನಿಂದ ದಾರಿ ಬಿಟ್ಬಿಡು. ಇಲ್ಲ ಅಂದ್ರೆ ಶಿವತಾಂಡವ ಆಡ್ಬಿಡ್ತೀಯೋ? ಅಲ್ಲ, ನಿನಗೆ ಮರಣ ಮೃದಂಗ ಬಾರಿಸ್ಬೇಕಾಗತ್ತೆ. ಇವತ್ತು ನಿನ್ನ ಸಾಯಿಸೋವರೆಗೂ ನಾನು ಬಿಡಲ್ಲ. ನನ್ನ ಜೈಲು ಕಳಿಸಿ ನನ್ನ ಮಗನ ನನ್ನಿಂದ ದೂರ ಮಾಡಿ ನನ್ನ ಪ್ರತಿಯೊಂದು ಕೆಲಸಕ್ಕೂ ಅಡ್ಡವಾಗಿರೋ ನಿನ್ನ ವಂಶನ ನಿರ್ವಂಶ ಮಾಡೋವರೆಗೂ ನಾನ್ ದಾರಿ ಬಿಡಲ್ಲ. ಹೇಗ್ ಬಿಡಿಸ್ಕೊಂಡು ಹೋಗ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನನಗ್ ಗೊತ್ತು. ನಡಿಯ ಮಗನೇ.
ಬೇಡ ಬೇಡ ಧರ್ಮಾತ್ಮನಾಗಿರೋ ನಿಮ್ಮಂತವ್ರ ಕೈಗೆ ಇಂಥ ಪಾಪಿಗಳ ರಕ್ತ ಸೋಕ್ಬಾರ್ದು. ಇಂಥ ಕೆಟ್ಟ ತಂದೆಗೆ ಮಗನಾಗಿ ಹುಟ್ಟಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಇವರು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆ ಕೊಡಿಸೋ ಜವಾಬ್ದಾರಿ ನಂದು. ಮಾವ, ದಯವಿಟ್ಟು ಹೋಗಿ ನಿಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ಳಿ. ಇನ್ನೇನ್ ಹೆದರ್ಬೇಕಾಗಿಲ್ಲ. ಸಮಯಕ್ಕೆ ಸರಿಯಾಗಿ ರಕ್ತ ತಗೊಂಡ್ ಬಂದಿದ್ರಿಂದ ನಿಮ್ಮಿಬ್ರು ಮಕ್ಕಳು ಗಂಡಾಂದ್ರದಿಂದ ಪಾರಾದ್ರು. ಲತಾ, ಅಪ್ಪ, ಅಮ್ಮ, ಅಪ್ಪ, ಅಮ್ಮ, ಅಮ್ಮ. ಮುಜರ ಬಾಯ್ನ, ಇನ್ನೊಂದು ಸಾರಿ ನನ್ ಮಗನ ಅಪ್ಪ ಅಂತ ಕರೆದ್ರೆ ನಿಮ್ ಹಲ್ಲು ಉದುರಿಸ್ಬಿಡ್ತೀನಿ. ನನ್ ಮಗನ್ ರಕ್ತ ಹೀರಿದ್ ರಾಕ್ಷಸರು ನೀವು. ಈಗ ಉಳ್ದಿರೋದು ಪ್ರಾಣ ಮಾತ್ರ, ಅದನ್ನು ತಗೊಂಡ್ ಹೋಗಕ್ ಬಂದ್ರ? ಅಜ್ಜಿ, ಬೇಡ್ರು, ನಿಮ್ ಕೈ ಮುಗಿತೀನಿ. ನನ್ ಮಗನಿಗೆ ಕಷ್ಟ ಕೊಡ್ಬೇಡಿ. ಇನ್ಮೇಲಾತ್ರ ಅವನ್ನ ನೆಮ್ಮದಿಯಾಗಿ ಬಾಳಕ್ ಬಿಡ್ರು. ಅಪ್ಪ, ನಮ್ಮ ಮನೆ ದೇವರಾದ ಶಿವನ ಆಣೆ ಆಗು, ಇಂಥ ತಪ್ಪಿನ ಮಾಡಲ್ಲಪ್ಪ. ನೀವ್ ಆಗಿದ್ ಗೆರೆನ ಇನ್ಯಾವತ್ತೂ ದಾಟಲ್ಲ. ನಮ್ಮನ್ನ ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ಅಮ್ಮ, ಇವ್ರಗಳನ್ನ ಕ್ಷಮಿಸ್ಬಿಡು. ಬಂದ್ರು. ಅತ್ತೆ. ಅಪ್ಪ.